ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ. ನಮ್ಮಲ್ಲಿ ವಿದ್ಯೆ ಇದೆ, ಧನಲಕ್ಷ್ಮಿಯ ಅನುಗ್ರಹವಿದೆ, ಆದರೆ ಆರೋಗ್ಯವಿಲ್ಲ ಅಂತಂತಾದರೆ ಎಲ್ಲವೂ ವ್ಯರ್ಥವೇ. ಕ್ಷೀರಸಾಗರ ಮಥನ ಕಾಲದಲ್ಲಿ ಬಲಗೈಯಲ್ಲಿ ಜ್ಞಾನಮುದ್ರೆ ಮತ್ತು ಎಡಗೈಯಲ್ಲಿ ಅಮೃತ ಕಲಶ, ಇನ್ನು ಉಳಿದ 2 ಕೈಗಳಲ್ಲಿ ಶಂಖ ಚಕ್ರಗಳೊಂದಿಗೆ ತುಳಸಿ ಮತ್ತು ಅಮೃತ ಬಳ್ಳಿಯ ಮೂಲಿಕೆಗಳನ್ನು ಹಿಡಿದು ಆವಿರ್ಭಾವವಾಗಿರ್ತಕ್ಕಂಥ ಭಗವಂತನ ಸ್ವರೂಪವೇ ಧನ್ವಂತರಿ ರೂಪ. ಧನ್ವಂತರಿ ಭಗವಂತ ಆಯುರ್ವೇದವನ್ನು ಪ್ರಸಾರಗೊಳಿಸಿದ. ನಮ್ಮ ಅನಾರೋಗ್ಯವನ್ನು ಕಳೆದುಕೊಳ್ಳುವುದಕ್ಕಾಗಿ, ಆರೋಗ್ಯದ ಪ್ರಾಪ್ತಿಗಾಗಿ ಅಮೃತ ಬಳ್ಳಿಯ ಕಡ್ಡಿಗಳಿಂದ 1008 ಮತ್ತು ದುರ್ವಾದಿಂದ ಗರಿಕೆ ಹುಲ್ಲಿನಿಂದ 108 ಆಹುತಿಗಳನ್ನು ನೀಡಿ ಧನ್ವಂತರಿ ಹೋಮವನ್ನು ಮಾಡಲಾಗುತ್ತದೆ. ಆ ಕಾಲಕ್ಕೆ ಅಯಮ್ಮೇ ಹಸ್ತೋ ಭಗವಾನಯಮ್ಮೇ ಭಗವತ್ತರಃ ಅಯಮ್ಮೇ ವಿಶ್ವಭೇಷಜೋಯಂ ಶಿವಾಭಿರ್ಮರ್ಶನಃ ಅಂತಕ್ಕಂಥ ಒಂದು ವೇದ ಮಂತ್ರವನ್ನು ಹೇಳ್ತಾ ಆಹುತಿಯನ್ನು ನೀಡಲಾಗ್ತದೆ. ಇದರ ಅರ್ಥ, ನನ್ನ ಹಸ್ತವೇ ಭಗವಂತ ಸ್ವರೂಪವಾದದ್ದು, ಇದರಿಂದಲೇ ವಿಶ್ವಕ್ಕೆ ಮಂಗಳ. ಆದ್ದರಿಂದ ಆಯುರ್ವೇದವನ್ನೇ ನಾವು ಭಗವಂತ ಅಂತ ಭಾವಿಸಿ ಆ ಆಯುರ್ವೇದದಲ್ಲಿ ಹೇಳಿದಂತೆ ನಡೆದರೆ ನಮಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.